ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಾಜು. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಏನಪ್ಪ ವಿಷಯ ಅಂತ ಅಂದರೆ, ನನಗೆ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಬಂದಿದೆ. ಸೊ ನನ್ನ ಬರ್ಡೇ ಬಂದು ಏಪ್ರಿಲ್ 25. ಸೊ ನನಗೆ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಬಂದಿದೆ. ಇದರಲ್ಲಿ ಏನಿದೆ ಅಂತ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ನಾನು ಅನ್ಬಾಕ್ಸ್ ಮಾಡೇ ಇಲ್ಲ, ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. This gift from my husband. ಇದು ಆಕ್ಚುಲಿ ಚೆನ್ನಾಗಿರೋದು. ಬೋಯಾ ಕಂಪನಿದು ಮೈಕ್. ಇದು ಯಾಕೆ ಅಂದರೆ ಗೈಸ್, ಆಲ್ಮೋಸ್ಟ್ ನಿಮಗೆ ಎಲ್ರಿಗೂ ಗೊತ್ತಿದೆ. ನನಗೆ ಕಮೆಂಟ್ಸ್ ಹಾಕ್ತಿದ್ರಿ, ನನಗೆ ಸಿಕ್ತವರು ಹೇಳ್ತಿದ್ರಿ ನಿನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತ. ಸೊ ಅದಕ್ಕೆ ಆ ಕೊರತೆ ನಿಮಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಮೈಕ್ ತೆಗೆಸ್ಕೊಂಡಿದ್ದೀನಿ. ಬರೀ ಇಂಥದೆಯಾ? ಕರೆಕ್ಟ್. ಯೂಸ್ಫುಲ್ ಪ್ರಾಡಕ್ಟ್ ತೊಗೊಂಡ್ರೆ ನಮಗೆ ಎನಿ ಟೈಮ್ ಆದರೂ ಯೂಸ್ ಆಗುತ್ತೆ. ವರ್ಷಕ್ಕೊಂದ್ಸತಿ ಕೇಕು ನಾವು ಡೈಲಿ ಒಂದೊಂದ್ಸತಿ ಬೇಕ್ರಿಲಿ ಹೋದಾಗ ₹10 ಕೇಕ್ ಮಾಮೂಲಿ ತಿಂತೀವಿ. ಸೊ ಅದಕ್ಕೋಸ್ಕರ ಕಟ್ ಮಾಡಿಸಿ ವೇಸ್ಟ್ ಮಾಡೋ ಬದಲು ಸೊ ಯೂಸ್ಫುಲ್ ಪ್ರಾಡಕ್ಟ್ನ ತಗೊಳ್ಳಿ, ಅದೊಂದು ನೆನಪಿಗಾದರೂ ಇರುತ್ತೆ ಗೈಸ್. ಸೊ ಏಪ್ರಿಲ್ 25 2025ಗೆ ನನ್ನ ಗಿಫ್ಟ್ ಇದು. ಸೊ ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್. ಇದಂದರೆ ಗೈಸ್, ಇದು ಎನಿ ಟೈಮ್ ನೆನಪಿರುತ್ತೆ. ಕೇಕ್ ಕಟ್ ಮಾಡ್ಸೋದೇನೋ ಗೈಸ್, ಎಲ್ಲದಕ್ಕೂ ಕಟ್ ಮಾಡ್ತಾರೆ ಈಗ. ಸೊ ದಿಸ್ ಈಸ್ ಸೆಲೆಬ್ರೇಷನ್. ಸೊ ಓಕೆ, ಬನ್ನಿ ಓಪನ್ ಮಾಡೋಣ. ಇದರ ಕಾಸ್ಟ್ ಬಂದು ನನಗೆ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ₹2,210 ಆಗಿದೆ ಗೈಸ್. ಸೊ ಒಂದು ಪೌಚ್ ಬಂದಿದೆ, ಒಂದು ಚಾರ್ಜ್ ಹಾಕಕ್ಕೆ ಬಂದಿದೆ. ಸೊ ಅದು ಈ ಥರ ಮೈಕ್ ಬಂದಿದೆ. ಸೊ ಮೈಕ್ ಇದನ್ನು ಗೈಸ್ ಮೊಬೈಲ್ಗೆ ಹಾಕೋದು, ಇದನ್ನು ನಾವು ಮಾತಾಡೋಕ್ಕೆ ಯೂಸ್ ಮಾಡೋದು. ಇದು 2,200 ನನಗೆ ಬಂದಿದೆ. ಒಂದೇ ಮೈಕ್ ಬರೋದು ಗೈಸ್ ಇದರಲ್ಲಿ, ಬೋಯಾ ಕಂಪನಿದು. ಸೊ ಇವಾಗ ನಾನು ವಿತೌಟ್ ಮೈಕ್ ಮಾತಾಡಿರೋದು, ಇನ್ಮೇಲೆ ವಿತ್ ಮೈಕ್ ಮಾತಾಡ್ತೀನಿ. ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ಸೊ ಗೈಸ್ ಆನ್ ಮಾತಾಡ್ತೀನಿ, ಮ್ಯಾನ್ಯುವಲ್ ನೋಡೋಣ. ಇದು ವಾರಂಟಿ ಕಟ್ಟಿದ್ದಾರೆ, ಯೂಸರ್ ಮ್ಯಾನ್ಯುವಲ್. ಸೊ ಗೈಸ್ ಇವಾಗ ನೋಡೋಣ, ಅದನ್ನ ಅದ್ರ ಬಗ್ಗೆ ಸರ್ಚ್ ಮಾಡ್ತೀನಿ. ಅದು ಯಾವ ಥರ ಕನೆಕ್ಟ್ ಮಾಡಬೇಕು, ಕನೆಕ್ಟ್ ಮಾಡಿ ನಿಮಗೆ ಮಾತಾಡ್ತೀನಿ. ಸೊ ಗೈಸ್ ಇವಾಗ ನಾನು ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬ್ಲೂ ಲೈಟ್ ಸ್ಟಕ್ ಆಗಿದೆ, ಸೊ ಅದು ಮೈಕ್ ಆನ್ ಆಗಿದೆ. ಸೊ ಇವಾಗ ನನಗೆ ಆ ಕಡೆ ಈಗ ನಾನು ಫ್ಯಾನ್ ಆನ್ ಮಾಡಿದ್ದೀನಿ. ಫ್ಯಾನ್ ಸೌಂಡ್ ಕೇಳಿಸ್ತಾ ಇದೆಯಾ ಅಂತ ನೀವು ನನಗೆ ಕಮೆಂಟ್ ಹಾಕಿ. ನಾನು ನಾಳೆ ನಿಮಗೆ ಬೆಳಗ್ಗೆ ಎದ್ಬಿಟ್ಟು ಇದ್ರ ಬಗ್ಗೆ ಅಂದರೆ ನಾನು ಇದು ಎಷ್ಟು ದೂರ ನನಗೆ ಕೊಡುತ್ತೆ ಅಂತ ನೋಡೋಣ ಗೈಸ್. ಈ ಮೈಕ್ದು ಎಫೆಕ್ಟ್ ಎಷ್ಟು ದೂರದಿಂದ ಬರುತ್ತೆ ಅಂತ. ಸೊ ನನಗೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ನಾಲ್ಗೆಲಿ ಹುಣ್ಣಾಗಿದೆ ಗೈಸ್. ಸೊ ಅದಕ್ಕೆ ನನಗೆ ನೀಟಾಗಿ ಮಾತಾಡೋಕೆ ಆಗ್ತಾ ಇಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಅದಕ್ಕೆ ನಾನು ನಿಮಗೆ ಮೈಕ್ ಬಂದಿದೆ, ಅದನ್ನ ಹೇಳಬೇಕು ಅಂತ ಬಂದಿದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸೊ ಅದಕ್ಕೆ ನಾನು ನಿಮಗೆ ಮೈಕ್ ಬಂದಿದೆ, ಅದನ್ನ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ಇನ್ಮೇಲೆ ಯಾವುದೇ ರೀತಿ ನಿಮಗೆ ತೊಂದರೆ ಆಗದೆ ಇರೋ ಥರ ನಾನು ವೀಡಿಯೋಸ್ ಮಾಡ್ತೀನಿ ಗೈಸ್. ನೀವೆಲ್ಲರೂ ಶೇರ್ ಮಾಡಿ, ನಿಮ್ಮನ್ನ ಅಷ್ಟೇ ನಾನು ಕೇಳ್ಕೊಳ್ಳೋದು, ಶೇರ್ ಮಾಡಿ. ಸೊ ಎಷ್ಟೋ ಲೈಫಲ್ಲಿ ಏನೇನೋ ಆಗುತ್ತೆ ಗೈಸ್. 5 ನಿಮಿಷ ಇರೋ ಖುಷಿ ಇನ್ನು 5 ನಿಮಿಷಕ್ಕೆ ಮಾಯ ಆಗಿರುತ್ತೆ. ಸೊ ಏನೇನೋ ಆಗುತ್ತೆ, ಅದನ್ನೆಲ್ಲ ತಲೆಗೆ ಹಾಕೊಳ್ದಾನೆ ನಾವು ಮುಂದೆ ಗುರಿ ಏನಿದೆ ಅದನ್ನು ನಾವು ಮುಟ್ಟಬೇಕು. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟೋ ಜನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಜನನೇ ಆಗಿರ್ಬೋದು, ಏನೇನೋ ಮಾತಾಡ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಬೇಡಿ ಗೈಸ್. ಅವ್ರು ನಿಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಬರ್ತಾರೆ ಹೊರತು ಇನ್ನೇನೂ ಅಲ್ಲ. ಸೊ ಗೈಸ್ ನನಗೆ ಈ ಮೈಕ್ ತುಂಬ ಇಷ್ಟ ಆಗಿದೆ. ಓಕೆ, ನಮ್ಮ ಬಜೆಟ್ಗೆ. ಸೊ ಇದನ್ನು ನಿಮಗೂ ಪ್ರಿಫರ್ ಮಾಡ್ತೀನಿ. ನಿಮಗೂ ಬೇಕಾಗಿದ್ದರೆ
ತಗೊಳ್ಳಿ ಗೈಸ್, ಇಟ್ಸ್ ಓಕೆ. ಅಂದರೆ ನಾನು ನಾಳೆ ನಿಮಗೆ ಆಚೆಲಿ ನಿಂತ್ಕೊಂಡು, ಇವಾಗ ಆಲ್ರೆಡಿ ಕತ್ಲೆ ಆಗೋಗಿದೆ ಗೈಸ್, ನಾನು ಆಚೆಲಿ ನಿಂತ್ಕೊಂಡು ಎಷ್ಟು ದೂರಕ್ಕೆ ಇದು ಕನೆಕ್ಟ್ ಇರುತ್ತೆ ಅಂತ ನೋಡೋಣ ಗೈಸ್. ನಾಳೆ ನಾನು ಆಚೆಲಿ ನಿಂತ್ಕೊಂಡು ತೋರಿಸ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನಾನು ಆಚೆಲಿ ನಿಂತ್ಕೊಂಡು ವಿಡಿಯೋ ಮಾಡೋದನ್ನ ಇನ್ನೊಂದು ವಿಡಿಯೋ ಮಾಡಿದಾಗ ನಿಮಗೆ ಹಾಕ್ತೀನಿ ಗೈಸ್. ಸೊ ಗೈಸ್, ಈ ಮೈಕ್ನ ಸಜೆಸ್ಟ್ ಮಾಡಿದ್ದು ಯಶು ಬಾವಾಜಿ. ಸೊ ಥ್ಯಾಂಕ್ ಯು ಬಾವಾಜಿ, ಇಷ್ಟು ಚೆನ್ನಾಗಿರೋದನ್ನ ಸೆಲೆಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು, ಪ್ರಣಾಮ್, ನಿಮಗೆ ಕಷ್ಟನೇ ಬರಲಿ ಸುಖನೇ ಬರಲಿ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅನ್ನೋದನ್ನ ಕೊನೆಗೂ ಮರಿಬೇಡಿ. ಸೊ ಐ ಲವ್ ಯು ಅಷ್ಟೇ.